ನಿಮಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಾವೇರಿ ಕನ್ನಡ ಮೀಡಿಯಂ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಬೃಂದ ಅಂತೂ ಹೇಳ್ತಿದ್ದಾಳೆ, ಹೇಗಾದರೂ ಮಾಡಿ ಇವಳಿಗೆ ಕಾಟ ಕೊಡಬೇಕು ಅಂತ. ಇಲ್ಲಿ ಊಟ ಮಾಡಿಸ್ತಿರ್ತಾರೆ, ಬೇಡ ಬೇಡ ಸಾಕು ಅಂತ ಬೃಂದ ಹೇಳ್ತಾರೆ. ತಿನ್ನಿ, ನೀವು ಬೇಗ ದಷ್ಟಪುಷ್ಟ ಆಗಬೇಕು ತಾನೆ ಅಂತ ಹೇಳಿ ತಿನ್ಸಕ್ಕೆ ಹೋಗ್ತಾರೆ. ಎಲ್ಲ ಚೆನ್ನಾಗಿರೋ ಹಂಗೆ ಕಾಣುತ್ತೆ, ಇವಳಿಗೆ ಹೇಗಾದರೂ ಮಾಡಿ ಕಾಟ ಕೊಡಲೇಬೇಕಲ್ಲ ಅಂತ ಹೇಳಿ ಮಾಡ್ತಾಳೆ. ಕೆಮ್ಮಿದಂಗೆ ಮಾಡ್ತಾಳೆ, ನೀರು ಕುಡಿತಾಳೆ, ನೀರು ಕುಡಿದ್ಬಿಟ್ಟು ಎಲ್ಲವನ್ನು ಕಕ್ಕೋತಾಳೆ, ಉಲ್ಟಿ ಮಾಡ್ಕೋತಾಳೆ ಅಂದರೆ ವಾಂತಿ ಮಾಡ್ಕೋತಾಳೆ. ಆಗ ಪಾಪ ಕಾವೇರಿ ಸೀರೆ ಮೇಲೆ ಹಾಗೆ ಪೂರ ಕಾವೇರಿ ಮೇಲೆ ವಾಂತಿ ಮಾಡ್ಕೋತಾಳೆ. ಆಗ ಬೃಂದ ಅವರೇ ಏನಾಯಿತು ಯಾಕೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಯಿತು ಅಂತ ಹೇಳ್ತಾರೆ. ಆಗ ಬನ್ನಿ ನೀವು ವಾಶ್ರೂಮಿಗೆ ಹೇಳೋಕ್ಕಾಗತ್ತಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಯಿತು ಬರ್ತೀನಿ ಅಂತ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ವಾಶ್ರೂಮ್ ಕರ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಕರ್ಕೊಂಡು ಬರ್ತಾರೆ ಆಚೆ. ಮತ್ತು ಅಜ್ಜಿ ಮಾತಾಡ್ತಿರ್ತಾರೆ, ಪ್ರಮೋದ ದೇವರು. ಆಗ ಶಶಿ ಅವರು ಹೇಳ್ತಾರೆ, ಏನಮ್ಮ ಅಂಬಿಕಾ ಇತ್ತೀಚೆಗೆ ಕಾವೇರಿ ಮೇಲೆ ತುಂಬಾ ಮಾಡ್ತಿದ್ದಾಳೆ, ತುಂಬ ಅವಳನ್ನ ಅವಮಾನ ಮಾಡ್ತಿದ್ದಾಳೆ, ಅವಳಿಗೊಂಚೂರು ಮರ್ಯಾದೆ ಇಲ್ಲರಂಗೆ ಅವಳನ್ನ ನಡ್ಸ್ಕೊತಿದ್ದಾಳೆ, ಅವಳ ಮೇಲೆ ತುಂಬ ಕೋಪ ಬಂದೋರಂಗೆ ಇರ್ತಾಳೆ ಪ್ರತಿಕ್ಷಣ. ಮೊದಲು ಇಷ್ಟೊಂದು ಇರ್ತಿರ್ಕಿಲ್ಲ, ಈಗ ಯಾಕೆ ಹಿಂಗೆ ಆಡ್ತಿದ್ದಾಳೆ, ತುಂಬಾ ಕೋಪ ಮಾಡ್ಕೋತಾಳೆ ಕಾವೇರಿ ಮೇಲೆ, ಪಾಪ ತುಂಬ ಕಾಡ್ತಿದ್ದಾಳೆ ಅವಳನ್ನು. ಹೀಗೆ ಆದರೆ ನಮ್ಮ ಕಾವೇರಿ ಖುಷಿಯಾಗಿರೋದು ಯಾವಾಗಮ್ಮ ಅಂತ ಕೇಳ್ತಾರೆ. ಅದಕ್ಕೂ ಗಳಿಗೆ ಟೈಮ್ ಬರುತ್ತೆ, ಅಂಬಿಕಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಅಂಬಿಕಾ ಜೊತೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಅದಕ್ಕೆಲ್ಲ ಒಂದು ಬೇರೆಯೇ ಮಾಡೋಣ ಅಂತ ಹೇಳ್ತಾರೆ. ಈಗ ಹೇಗಿದ್ರು ಗಣೇಶೋತ್ಸವ ಹಬ್ಬ ಬರ್ತಾಯಿದೆ, ಅದೆಲ್ಲ ಮುಗಿಲಿ, ಅದೆಲ್ಲ ಮುಗಿದ್ಮೇಲೆ ಮಾತಾಡೋಣ ಮನೆಯಲ್ಲಿ ಅಂತ ಅನ್ಕೋತಾರೆ. ಈ ಕಡೆ ಕಾವೇರಿ ಐತ್ಲ ಬೃಂದಾನ ಕರ್ಕೊಂಬಂದು ಹೊರಗಡೆ ಆಚೆ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ನಿನಗೆ ಸುಮ್ಮನೆ ತೊಂದರೆ ಕೊಟ್ಟೆ ಅಂತ. ನಾನು ಮಾಡ್ತೀನಲ್ವ, ನಿಮ್ಮದೇ ಕೆಲಸ ಮಾಡೋಕ್ಕೆ ಅಂತ ನಾನು ಇರೋದು, ನೀವು ಯಾಕೆ ಹಂಗೆ ತಿಳ್ಕೊತೀರಾ, ಏನೂ ಬೇಜಾರು ಮಾಡ್ಕೋಬೇಡಿ, ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ತುಂಬಾ ಖುಷಿ ಪಡ್ತಾಳೆ ಇಲ್ಲಿ ಪಾಪ ಕಾವೇರಿ. ತನ್ನ ಸೀರೆ ಆಗಿರ್ಬೋದು ಅದೆಲ್ಲನೂ ಉಲ್ಟಿ ಮಾಡ್ಕೊಂಡಿರ್ತಾಳಲ್ಲ, ಅದೆಲ್ಲ ನೋಡಿ ಅವಳಿಗೆ ತುಂಬ ಖುಷಿ ಆಗ್ತಿರುತ್ತೆ ಬೃಂದಾಗೆ. ರಾಣಿ ಪ್ರಮೋದ ದೇವಿಯವ್ರ ಹತ್ರ ಮಾತಾಡಕ್ಕೆ ಬಂದಿರ್ತಾನೆ. ಮಾತಾಡಕ್ಕೆ ಬಂದುಬಿಟ್ಟು, ಮದುವೆಗೆ ಬಂದವನು ಇಲ್ಲೇ ಜಾಂಡ ಊರಿದಾನೆ ನೋಡು ಅಂತ ಅನ್ಕೋಬಾರ್ದಲ್ವ, ನಾನು ನಮ್ಮ ಸುಬ್ಬಕ್ಕನ ಕರ್ಕೊಂಡು ಊರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕೆ ನಾನೇ, ನೀನು ಹೋಗಬೇಡ, ಈಗ ನಮ್ಮ ಮನೆಯವನ್ನ ಆಗಿಬಿಟ್ಟಿದ್ಯಾ, ನಿನ್ನ ಅಡುಗೆ ರುಚಿ ನಾವು ಮಿಸ್ ಮಾಡ್ಕೋತಿದ್ವಿ, ನೀವು ಹೋದರೆ ನಮಗೆ ತುಂಬ ಬೇಜಾರಾಗುತ್ತೆ, ಪ್ಲೀಸ್ ನಾನು ಎಲ್ಲಿಗೂ ಹೋಗಬೇಡ ಅಂತ ಹೇಳ್ತಾರೆ. ಆದರೂ ನಾನು ಹೋಗಲೇಬೇಕು, ಶ್ರೀಕಾಂತ್ನ ಅಭ್ಯಾಸದ ಸಲುವಾಗಿ ಅವ್ನ ಶಾಲೆಗೆ ಹಾಕೋಕ್ಕೋಸ್ಕರ ಹೋಗಬೇಕು, ಯಾಕಂದರೆ ನಾನಂತೂ ಓದಿಲ್ಲ, ಶ್ರೀಕಾಂತ್ ಆದರೂ ಹೋಗ್ಬೇಕಲ್ವ ಅಂತ ಹೇಳ್ತಾರೆ. ಆಗ ನಾನೇ, ಇಲ್ಲ ಕಣೋ ನೀನು ಹೋಗಲೇಬೇಡ, ಇಲ್ಲೇ ಇರು ಅಂತ ಹೇಳ್ತಾರೆ. ಹಾಗಿದ್ರೆ ಶ್ರೀಕಾಂತಿಗೆ ಒಂದು ಸ್ಕೂಲ್ ವ್ಯವಸ್ಥೆ ಮಾಡಿ ಪ್ಲೀಸ್, ಹಾಗಿದ್ರೆ ನಾನು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾರೆ. ಆಯಿತು, ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ, ನೀನು ಇಲ್ಲೇ ಇರ್ತೀಯಲ್ಲ ಅಂತ ಹೇಳ್ತಾರೆ. ಹ್ಞೂ ಇರ್ತೀನಿ, ನನಗೆ ತಪ್ಪು ತಿಳ್ಕೊಬೇಡಿ, ಈ ಥರ ಹೇಳಿದ ಅಂತ ದಯವಿಟ್ಟು ನನ್ನ ಕ್ಷಮಿಸಿ, ಅದರಲ್ಲೇನು ತಪ್ಪಿದೆ, ಮಗು ಎಜುಕೇಷನ್ ತಾನೇ ನೀನು ಕೇಳಿದ್ದು, ನನ್ನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನಾನೇ ಕಾಲು ಬೀಳ್ತಾನೆ. ಕಾಲು ಬಿದ್ದು ಅದಕ್ಕೇನೋ ತೊಂದರೆ ಇಲ್ಲ ಕಣೋ, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಹಾಗಿದ್ರೆ ಇನ್ಮೇಲೆ ನಾನೇ ಅಡುಗೆನ ಕೈ ರುಚಿನ ಮಿಸ್ ಮಾಡ್ಕೊಳ್ಳೋದಿಲ್ಲ, ಇನ್ನು ಅಡುಗೆ ಮನೆಯಿಂದ ಗಮ್ 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 ಅಂತ ರುಚಿಯಾಗಿ ಅಡುಗೆಗಳು ಬರ್ತಾ ಇರ್ತವೆ ಅಂತ ಅಜ್ಜಿಗೆ ಶಶಿ ಅವರು ಹೇಳಿಬಿಟ್ಟು ಖುಷಿ ಪಡ್ತಾರೆ. ಈ ಕಡೆ ಅಗಸ್ತ್ಯ ಅವರು ಕಾವೇರಿ ಜೊತೆ ಮಾತಾಡೋಕ್ಕಾಗಿಲ್ಲ, ಅವರಂತೂ ಹಚ್ಚಲ್ಲ, ನಾನಾದರೂ ಕಾಲ್ ಮಾಡಬೇಕು ಅಂತ ಮಾಡ್ತಾರೆ. ಮಾಡಿಬಿಟ್ಟು ಹೆಂಡ್ತಿ ಅಂತ ಮುತ್ತು ಕೊಡೋಕ್ಕೆ ಶುರು ಮಾಡ್ತಾರೆ. ಏನು ಮುತ್ತು ಕೊಟ್ಟರು ಆ ಕಡೆಯಿಂದ ತಿರುಗಿ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಅದನ್ನು ಬೃಂದ ಕಾಲ್ ರಿಸೀವ್ ಮಾಡ್ತಾಳೆ. ಬೃಂದ ಮುತ್ತನ್ನು ನೋಡಿಬಿಟ್ಟು ಒಂಥರ ಕೋಪ ಮಾಡ್ಕೋತಾಳೆ. ಏನಂದರೆ ಇದೆಲ್ಲ ನನಗೆ ಸೇರಬೇಕಾಗಿದ್ದು, ಇದೆಲ್ಲ ಅವಳಿಗೆ ಸೇರ್ತಾ ಇದೆ ಅಗಸ್ತ್ಯ, ನನಗೆ ತುಂಬ ಕೋಪ ಬರ್ತಾ ಇದೆ ಅಂತ ಬೃಂದ ಹೇಳ್ತಾಳೆ. ಯಾಕೆ ಏನಾಯ್ತು ಹೆಂಡ್ತಿ, ಮಾತಾಡಬಾರಿ ಅಂತ ಹೇಳ್ತಾರೆ ಅಗಸ್ತ್ಯ ಅವರು. ನಾನು ಪದೇ ಪದೇ ಕಾಲ್ ಬರ್ತಾ ಇತ್ತಲ್ಲ, ಹಾಗಾಗಿ ನಾನು ರಿಸೀವ್ ಮಾಡಿದೆ, ಹೆಂಡ್ತಿ ಎಲ್ಲಿದ್ದಾಳೆ, ತಪ್ಪು ತಿಳ್ಕೊಬೇಡಿ, ನಾನು ನನ್ನ ಹೆಂಡ್ತಿ ಅಂದ್ಕೊಂಡೋಗಿ ಮಾತಾಡಿದೆ ಅಂತ ಅಗಸ್ತ್ಯ. ಸರಿ ನನಗೂ ಕೂಡ ಗೊತ್ತಾಯಿತು, ನಾನು ರಿಸೀವ್ ಮಾಡಿದ್ದು ನಿಮ್ಗೇನು ಗೊತ್ತು, ಹಾಗೆ ಮಾತಾಡಿದ್ರಿ ತಗೋ ಗೊತ್ತಾಯಿತು ಅಂತ ಹೇಳ್ತಾರೆ. ಈ ಕಡೆ ಕಾವೇರಿ ಅವರು ಫೋನ್, ಏನ್ರಿ ಕಾವೇರಿ ಅವ್ರಿಗೆ ಹೇಳ್ತಾರೆ ಅಗಸ್ತ್ಯ ಅವರು, ನೀವು ಬಂದಿಲ್ಲ ಅಂತ ನಾನು ಇವತ್ತು ನಿಮ್ಮ ಕ್ಲಾಸ್ ತೊಗೊಂಡೆ ಗೊತ್ತಾ ಅಂತ ಹೇಳ್ತಾರೆ. ಹೌದಾ, ನೀವಾ, ಏನು ನಮ್ಮ ಯಜಮಾನ್ರು ಕ್ಲಾಸ್ ತೊಗೊಂಡಾರೆ ಅಂದರೆ ಅದು ಮ್ಯಾನೇಜರು, ಸ್ಕೂಲ್ ಮ್ಯಾನೇಜರು ಕ್ಲಾಸ್ ತೊಗೋದಂದರೆ, ಹಂಗಿದ್ರೆ ನನ್ನ ಗಂಡನಿಗೆ ಕಾಲೇಜ್ ಸ್ಕೂಲ್ ನಡ್ಸೋಕ್ಕೂ ಗೊತ್ತು, ಕ್ಲಾಸ್ ತೊಗೊಳಕ್ಕೂ, ತರಗತಿಗಳನ್ನ ತೊಗೊಳಕ್ಕೂ ಗೊತ್ತು ಬಿಡಿ ಆಗಿದ್ರೆ ಅಂತ ಕಾವೇರಿ ಅಂತಾಳೆ. ಮತ್ತು ನಿಮ್ಮ ಗಂಡ ಅಂದರೆ ಸುಮ್ಮನೆನಾ ಅಂತ ಹೇಳ್ತಾರೆ. ನೀವು ರಿಸೀವ್ ಮಾಡೋಕ್ಕಿಂತ ಮುಂಚೆ ನಾನು ಬೃಂದ ಅವ್ರ ಜೊತೆ ಈ ಥರ ಎಲ್ಲ ಮಾತಾಡಿದೆ ಅಂತ ಹೇಳ್ತಾರೆ. ಆಗ ಕಾವೇರಿ ಕೂಡ ಅದೊಂದು ತನಕ ಶಾಕ್ ಆಗುತ್ತೆ. ಅಲ್ಲಿಗೆ
ಆ ಶಾಕನ್ನು ಕಾವೇರಿ ಕೂಡ ಇನ್ನೇನು ಮಾಡೋಕ್ಕಾಗತ್ತೆ, ಹೌದಾ ಇಷ್ಟೆಲ್ಲ ಆಯಿತಾ, ನೀವೇನು ರೀ ನೋಡ್ಕೊಂಡು ಮಾತಾಡಬೇಕು ಅಲ್ವ ಆ ಕಡೆಯಿಂದ ಸೈಲೆಂಟಾಗಿದ್ರೆ ನಾನು ನೀನೇ ಅಂದ್ಕೊಂಡೆ ಕಣೆ ಅಂತ ಹೇಳ್ತಾರೆ ಇಲ್ಲಿ ಅಗಸ್ತ್ಯ ಅವರು ಕೂಡ. ಅಗಸ್ತ್ಯ ಇಬ್ಬರು ಕೂಡ ನಗಾಡ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಿರ್ತಾರೆ. ಇದನ್ನು ಸಹಿಸೋಕ್ಕಾಗದೆ ಬೃಂದ ಇಷ್ಟು ನನ್ನ ಎದುರಿಗೇನೆ ಖುಷಿಯಾಗಿರ್ತೀರಾ, ಮಾಡ್ತೀನಿ ಇರು ಅಂತ ಕೆಮ್ಮಿದಾರಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಏನಾಯಿತು ಬೃಂದ ಅವರೇ ಅಂತ ಇಲ್ಲಿ ಕಾವೇರಿ ಕೂಡ ಓಡಿ ಬರ್ತಾಳೆ. ಬಂದುಬಿಟ್ಟು ನಂಗೊಂದು ಸ್ವಲ್ಪ ನೀರು ಕುಡಿಯೋಕ್ಕೆ ಬೇಕಿತ್ತು ಅಂತ ಹೇಳ್ತಾರೆ. ನೀರು ಕೊಡೋಕೆ ಹೋಗ್ತಾರೆ. ನಂಗೆ ಇನ್ನೂ ಒಂದು ಸ್ವಲ್ಪ ಕೆಲಸ ಆಗಬೇಕಿತ್ತು, ಹೇಳಿ ನಾನು ನಿಮ್ಮ ಕೆಲಸನ ಮಾಡ್ತೀನಿ ಅಂತ ಹೇಳಿದೆ, ಏನೋ ತಿನ್ನೋಕ್ಕೆ ಬೇಕಾ ಕುಡಿಯೋಕ್ಕೆ ಬೇಕಾ ಅಂತ ಕೇಳ್ತಾರೆ. ಇಲ್ಲ ನನ್ನ ಕಾಲು ನೋಯ್ತಾ ಇದೆ, ಒಂದು ಸ್ವಲ್ಪ ಕಾಲು ಹಿಚ್ಚಬೇಕು ಅಂತ ಹೇಳ್ತಾರೆ. ಈ ಕಡೆ ಪಾಪ ಕಾವೇರಿ ಕಾಲು ಹಿಚ್ಬೇಕಾದ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಆದರೆ ಕಾವೇರಿ ಅದೆಲ್ಲ ಕೆಟ್ಟದ್ದು ಅಂತ ಅನ್ಕೋತಿರಲ್ಲ. ಕಾವೇರಿ ಮನಸ್ಸು ತುಂಬ ಒಳ್ಳೆಯದು ಅಲ್ಲ, ಹಾಗಾಗಿ ಅವಳೇನೂ ಯೋಚನೆ ಮಾಡ್ತಿರಲ್ಲ. ಹಾಗೆ ಇಲ್ಲಿ ಅಗಸ್ತ್ಯ ಸರ್ ಪ್ರೀತಿಯಲ್ಲಿ ಕಳೆದೋಗ್ತಾಳೆ. ಕಾವೇರಿ ಆ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊತಿರ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ.